श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಫೆಬ್ರವರಿ ತಿಂಗಳು 2026ನೇ ಇಸ್ವಿಯಲ್ಲಿ ಧನುರ್ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಎಂಬಂತಹ ವಿಷಯ ಅಲ್ಲ. ಹಾಗಿದ್ದಾಗೂ ಕೂಡ ನಾವು ಮುಂದೆ ಹೇಳುವಂತಹ ಗ್ರಹಸ್ಥಿತಿಗಳನ್ನು ನೋಡಿಕೊಂಡು ಒಂದು ಫಲವನ್ನು ನಿರೂಪಣೆ ಮಾಡುವಂಥ ಒಂದು ಪ್ರಯತ್ನ. ನೋಡಿ, ಸದ್ಯಕ್ಕೆ ದ್ವಿತೀಯ ರಾಶಿಯ ಕುಜ, ಹಾಗೆ ತೃತೀಯ ರಾಶಿಯಲ್ಲಿ 13, 8 ಹೀಗೆ ಅನಂತರ ತಾರೀಖಿನ ನಂತರದಲ್ಲಿ ರವಿ, ಶುಕ್ರ, ಬುಧ, ರಾಹು 4 ಗ್ರಹಗಳು ಕೂಡ ತೃತೀಯ ರಾಶಿಯಲ್ಲಿರ್ತಾರೆ. ಚತುರ್ಥ ರಾಶಿಯಲ್ಲಿ ಶನಿ, ಸುಖಸ್ಥಾನದ ಶನೇಶ್ವರನು. ಹಾಗೆ ಸಪ್ತಮ ರಾಶಿಯಲ್ಲಿ ಗುರು, ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ನವಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಮೂಲ ನಕ್ಷತ್ರ 1, 2, 3, 4ನೇ ಪಾದ. ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸ ಬಹಳ ಪುಣ್ಯತಮವಾದಂಥ ಒಂದು ತಿಂಗಳು. ವಿಶೇಷವಾಗಿ ಹಬ್ಬ ಹರಿದಿನಗಳೇ ವಿಶೇಷವಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಬಹಳ ಮುಖ್ಯವಾದಂತಹದ್ದು ಏನಪ್ಪ ಅಂತಂದರೆ, 1ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆ ಭಾರತದ ಹುಣ್ಣಿಮೆ. 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. 13ನೇ ತಾರೀಕು ಕುಂಭ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 14ನೇ ತಾರೀಕಿಗೆ ಶನಿ ಪ್ರದೋಷ. 15ನೇ ತಾರೀಕಿಗೆ ಮಹಾಶಿವರಾತ್ರಿ, ಚಾಂದ್ರಮಾಸದ ಮಾಸ ಶಿವರಾತ್ರಿಯೂ ಕೂಡ ಇದೆ. ಮತ್ತು ಶಿವನನ್ನು ಮಹಾಶಿವರಾತ್ರಿ ಒಂದು ಸ್ವರೂಪದಿಂದ ಆರಾಧನೆ ಮಾಡುವಂಥದ್ದು. ಶನೇಶ್ವರ ಜಯಂತಿಯು ಕೂಡ ಅದೇ ದಿವಸ ಇದೆ. 17ನೇ ತಾರೀಕು ಮತ್ತು 16ನೇ ತಾರೀಕು ಎರಡೂ ಕೂಡ ಅಮಾವಾಸ್ಯೆ ಇದೆ. 18ನೇ ತಾರೀಕಿಗೆ ಚಂದ್ರ ದರ್ಶನ. 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಹೀಗೆಲ್ಲ ಇದೆ. ಈ ತಿಂಗಳಲ್ಲಿ ನೋಡಿ, ಏನಾದರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಪ್ಪ ಅಂತಂದರೆ 8ನೇ ತಾರೀಕು ಹಾಗೆ 5ನೇ ತಾರೀಕು ಎರಡು ಸ್ವಲ್ಪ ಪ್ರಶಸ್ತವಾಗಿದೆ. ಹೀಗೆ ಇಂತಹ ಒಂದು ತಿಂಗಳು ಒಟ್ಟಿನ ಮಾಘ ಮಾಸ ಆದದ್ರಿಂದ ಏನಾದರೂ ಒಂದು ಪ್ರಯತ್ನಗಳನ್ನು ಮಾಡಿ, ಪ್ರಯತ್ನ ಮಾಡಿದಾಗ ಮಾತ್ರ ಫಲ ಸಿಗುತ್ತೆ ನಮಗೆ. ಪ್ರಯತ್ನವನ್ನೇ ಏನು ನಾವು ಮಾಡಿಲ್ಲ ಅಂತಾದರೆ ಆ ಫಲ ಸಿಗುವಂಥದ್ದು ಬಹಳ ಕಷ್ಟ ಆಗಿ ಹೋಗ್ತದೆ. ಹಾಗಾಗಿ ಮರಳಿ ಯತ್ನವ ಮಾಡು. ಮನುಷ್ಯನು ಸದಾಕಾಲ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಕೂಡ ಆಗುವುದಿಲ್ಲ. ಕೂತ್ಕೊಂಡ್ರೆ ಕುಡಿಕೆ ಅನ್ನವೂ ಕೂಡ ಸಾಲೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಮರಳಿ ಯತ್ನವ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನೋಡಿ, ಈ ಧನುರಾಶಿಯವರಿಗೆ ಏನೋ ಒಂಥರ ಮನಸ್ಥಿತಿ, ಟೆನ್ಷನ್ನು, ಆತಂಕ, ಚಿಂತೆ, ಇದು 1ನೇದಾಗಿ. ಹಾಗೆ 2ನೇದಾಗಿ ಒಂಥರ ಡಿಪ್ರೆಷನ್ ಆಗಿರುವಂತಹದ್ದು. 3ನೇದಾಗಿ ಯಾಕೋ ಯಾವ ಕೆಲಸವೂ ಕೂಡ ನನ್ನ ಕೈ ಹತ್ತಾ ಇಲ್ಲ, ಯಾವ ಉದ್ಯೋಗವೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂಥೇಳಿ ಬಹಳ ಜನರ ಜಾತಕವನ್ನು ನೋಡಿದಾಗ ಸದ್ಯಕ್ಕೆ ಗೋಚಾರ ಫಲ ನೋಡ್ಲಿಕ್ಕೆ ಹೋದ್ರಂಥ ಮೇಜರ್ ಆದಂತಹದ್ದು ಯಾವುದೂ ಕೂಡ ಕಾಣೋದಿಲ್ಲ. ಚತುರ್ಥದಲ್ಲಿ ಒಂದು ಅರ್ಧಾಷ್ಟಮ ಶನಿ ಕಾಣ್ತಾನೆ ಬಿಟ್ಟರೆ ಮಿಕ್ಕಿರುವಂಥದ್ದು ಸಪ್ತಮದಲ್ಲಿ ಗುರು ಇದ್ದಾನೆ, ಗುರು ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಿದ್ದಾಗೂ ಕೂಡ ಯಾಕೋ ಮುಂಚೆ ಹತ್ತದಾಗೆ ಕೈ ಹತ್ತಾ ಇಲ್ಲ. ಒಂದು ಹಂತಕ್ಕೆ ಮನಸ್ಸಿನಲ್ಲಿ ಅಂತಹ ಖುಷಿ, ಸಂತೋಷ ಇಲ್ಲ. ಎಲ್ಲೋ ಒಂದು ಕಡೆಗೆ ಹಿನ್ನಡೆ ಹೇಳುವಂಥದ್ದು ಜಾಸ್ತಿ ಆಗ್ತಾ ಇದೆ. ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ಬಹಳಷ್ಟು ತಡೆ. ಹೀಗೆ ನಾವು ಧನುರಾಶಿಯವರ ಜಾತಕ ನೋಡಿದಾಗ ಬಹಳ ಜನರಿಗೆ ಗಮನಿಸ್ತಾ ಇರುತ್ತೇವೆ. ಆದರೆ ಹೇಗೆ ಇರಲಿ, ಒಟ್ಟಿನಲ್ಲಿ ನಾವು ಮನುಷ್ಯ ಪ್ರಯತ್ನವನ್ನು ಬಿಡಬಾರ್ದು. ಸದಾಕಾಲ ನಿರಂತರವಾದಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರಬೇಕು. ನೋಡೋಣ, ಈ ತಿಂಗಳಲ್ಲಿ ಏನೇನು ಗ್ರಹಗಳು ನಿಮಗೆ ಬದಲಾವಣೆ ಕೊಡಬಹುದು ಎಂಬುದನ್ನು ಗಮನಿಸ್ತಾ ಹೋದರೆ, 1ನೇದಾಗಿ ಧನಸ್ಥಾನದ ಕುಜ. ಅಲ್ಪ ಸ್ವಲ್ಪ ಹಿಂದೆ ಸಾಲ ಮಾಡಿದಿರಿ, ಸಾಲವನ್ನು ತೀರಿಸಲಿಕ್ಕೂ ಕೂಡ ಸ್ವಲ್ಪ ದಾರಿಗಳಾಗುತ್ತೆ. ಮತ್ತು ಆರ್ಥಿಕವಾದಂಥ ಅವಕಾಶಗಳನ್ನು ಕೂಡ ಕುಜ ಕೊಡ್ತಾನೆ. ಧನಸ್ಥಾನದಲ್ಲಿ ಕುಜ ಇದ್ದರೆ ಗೊತ್ತಾಗುವುದಿಲ್ಲ. ಒಂದೇ ದಿವಸ ದಿಢೀರ್ನ ಎಲ್ಲೋ ಒಂದು ಕಡೆ ಹಣಕಾಸು ಬರುವಂಥದ್ದು, ಹಣಕಾಸಿನಲ್ಲಿ ಸಮಾಧಾನ ಸಿಗುವಂಥದ್ದು, ಹಣಕಾಸಿನಲ್ಲಿ ಎಲ್ಲ ಚೆನ್ನಾಗಿದೆಯಪ್ಪ, ಎಲ್ಲೋ ಒಂದು ಆರ್ಥಿಕವಾದಂಥ ಅನುಕೂಲತೆಗಳು, ಸಮಾಧಾನ ವ್ಯವಸ್ಥೆಗಳು ಬರ್ತಾ ಇದೆ ಹೇಳುವಂತಹ ಒಂದು ದೃಢವಾದಂಥ ಮನಸ್ಥಿತಿ ಆಗ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಮನಸ್ಥಿತಿ ಹೇಗೆ ಅಂತಂದರೆ ಇವತ್ತೊಂದಿರುತ್ತೆ, ನಾಳೆಗೆ ಒಂದಾಗ್ಬಿಡುತ್ತೆ. ಆದರೆ ಈ ಕುಜನು ಧನಸ್ಥಾನದಲ್ಲಿದ್ದಾಗ ಸ್ವಲ್ಪ ದಿಢೀರ್ನ ಹಣ ಬರುವಂಥದ್ದು, ಮತ್ತು ಅನಿರೀಕ್ಷಿತವಾದಂಥದ್ದು, ಈ ಹಣ ನನಗೆ ಬರುವುದಿಲ್ಲ, ಈ ಕೆಲಸ ಸಿಗುವುದಿಲ್ಲ ಅಂಥೇಳಿ ನಿಮ್ಮ ಮನಸ್ಸಿಗೆ ಆಗಿರುತ್ತೆ. ಆವಾಗ ಫಟ್ ಅಂತ ಆ ಒಂದು ಕೆಲಸ ಸಿಗುವಂಥದ್ದಾಗುತ್ತೆ. ಹಾಗಾಗಿ ದಿಢೀರ್ನೇ ಆಗುವಂಥ ಎಲ್ಲ ಕೆಲಸಗಳು ಕೂಡ ಕುಜನಿಂದ ನಿರ್ಧಾರವಾಗ್ತದೆ. ಮತ್ತು ಅದರ ಜೊತೆಯಲ್ಲಿ ನೋಡಿ,
ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಇಂತಹ ಮೆಲ್ಟ್ ಮಾಡುವಂತಹ ಪದಾರ್ಥಗಳು ಮತ್ತು ಲೋಹದ್ರವ್ಯಗಳು ಏನಿದೆಯೋ ಅದು ಇನ್ನೂ ಹೆಚ್ಚಿನದಾದಂಥ ಹಣಕಾಸು ಜಾಸ್ತಿ ಆಗುವಂಥದ್ದು, ಅದರ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುವಂತಹ ಪ್ರಯತ್ನಗಳು. ಒಟ್ಟಿನಲ್ಲಿ ಕುಜನು ಒಂದು ಹಂತಕ್ಕೆ ದುಡ್ಡು ಬರುವ ಹಾಗೂ ಮಾಡ್ತಾನೆ, ಹಾಗೆ ಸಾಲ ತೀರಿಸುವಾಗೂ ಮಾಡ್ತಾನೆ. ಸ್ವಲ್ಪ ದಿಢೀರ್ನ ಏನೋ ಒಂದು ಹಣಕಾಸಿನ ನಿಮಗೆ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಕೊಡಬಹುದು ಕುಜ. ಯಾಕಂದರೆ ಆ ನಿರೀಕ್ಷೆ ನಿಮಗೆ ಇರೋದಿಲ್ಲ. ಎಷ್ಟೋ ಸಲ ನಾವು ನಿರೀಕ್ಷೆ ಇಲ್ಲದೇ ಇರುವಂಥದ್ದಾಗುತ್ತೆ. ತುಂಬ ನಿರೀಕ್ಷೆ ಇಟ್ಟಂತಹ ವ್ಯವಸ್ಥೆಗಳು ನಮ್ಮ ಕೈ ಕಚ್ಚಿ ಹೋಗಿಬಿಡುತ್ತದೆ, ಅನುಕೂಲ ಆಗುವುದಿಲ್ಲ. ಹೀಗೆ ಇಂತಹ ಪರಿಸ್ಥಿತಿ. ಹಾಗೆ ನೋಡಿ, ಎರಡನೇದಾಗಿ 3ನೇ ರಾಶಿಯಲ್ಲಿ ರವಿ, ಬುಧ 2 ಗ್ರಹಗಳಿದ್ದಾರೆ. ಅಂದರೆ ಭ್ರಾತೃಸ್ಥಾನಗಳು, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಇಂತಹ ವ್ಯಕ್ತಿಗಳಿಂದ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಅಂದರೆ ಒಳ್ಳೆಯದಾದಂಥ ಅವಕಾಶ ಆಗುತ್ತೆ ಅಂದ್ರೇನು? ಒಳ್ಳೆಯದಾದಂಥ ಅವಕಾಶಗಳೇ ನಿಮ್ಮವರಿಂದ ನಿಮಗೆ ಹೆಚ್ಚಿನದಾಗಿ ಅನುಕೂಲಗಳಾಗತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಯಾವುದೇ ಒಳ್ಳೆಯದಾದಂಥ ಅವಕಾಶಗಳಿಲ್ಲ, ಯಾವುದೇ ಒಳ್ಳೆಯದಾದಂತಹ ಇನ್ನು ಹೆಚ್ಚಿನದಾದಂಥ ಅಭಿವೃದ್ಧಿ ಇಲ್ಲ. ಆದರೆ ಭ್ರಾತೃಗಳಿಂದ ಅನುಕೂಲ. ಅದು ಹಾಗೆ ನಿಮ್ಮ ಯಾವುದೋ ಮಹಾತ್ಮರು, ಗುರುಗಳು, ಹಿರಿಯರು ನಿಮಗೆ ಬಹಳ ಸಪೋರ್ಟ್ ಮಾಡ್ತಾರೆ. ನೋಡಿ, ಸಪ್ತಮದಲ್ಲಿರುವಂಥ ಗುರು ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಹಿರಿಯರ ಆಶೀರ್ವಾದ ನಿಮ್ಗೆ ಸದಾಕಾಲ ಬೇಕು. ಅದನ್ನು ನೀವು ಪಡೆಯುವಂತಹ ಮನಸ್ಥಿತಿ ನಿಮಗಿದೆ, ಅದನ್ನು ಬಿಡಬೇಡಿ. ಸದಾಕಾಲ ಪ್ರಯತ್ನವನ್ನು ಮಾಡ್ತಾ ಇರಿ. ಹಿರಿಯರು ಯಾರಿದ್ದರೂ ಕೂಡ ಅವರ ನಮಸ್ಕಾರ ಮಾಡಿ ಪಾದಕವರ ಆಶೀರ್ವಾದವನ್ನು ಪಡೀರಿ. ಯಾಕಂದರೆ ಅಂತಹ ಆಶೀರ್ವಾದ ನಿಮಗೆ ಬಹಳ ಹೆಚ್ಚಿನದಾದಂತಹ ಅನುಗ್ರಹ ಆಗ್ತದೆ. ಯಾಕಂದರೆ ನಾವು ವಿಪ್ರಾಶಿಶೋನುಗ್ರಹಂ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಹಿರಿಯರ ಆಶೀರ್ವಾದ, ಮಹಾತ್ಮರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ಜೀವನದಲ್ಲಿ ನಾವೇನಾದರೂ ಒಂದು ಸಾಧಿಸಲಿಕ್ಕಾಗತ್ತೆ. ಇಂತಹ ಸಮಯದಲ್ಲಿ, ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ನೋಡಿ, ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳ ಚರಿತ್ರೆಗಳೆಲ್ಲ ನಾವು ಕೇಳ್ತೇವೆ. ಎಂತೆಂಥೋ ಕಷ್ಟ ಇದ್ದಾಗ ಗುರುಗಳ ಹತ್ರ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಗುರುಗಳು ಕೇವಲ ಮಂತ್ರಾಕ್ಷತೆ ಕೊಡುವ ಮಾತ್ರದಿಂದ ಅವರ ಒಂದು ಹಣೆಬರ ಅಥವಾ ಅವರ ಅದೃಷ್ಟ ಎಷ್ಟೆಷ್ಟೋ ಬದಲಾವಣೆ ಆದದ್ದನ್ನು ನಾವು ಚರಿತ್ರೆಗಳಲ್ಲಿ ಕೇಳ್ತೇವೆ. ಪ್ರತ್ಯಕ್ಷವಾಗಿ ಅಂತಹ ದೊಡ್ಡ ಮಹಾತ್ಮರನ್ನು ನಾವು ನೋಡಲಿಕ್ಕೆ ಆಗದೇ ಇದ್ದರೂ ಕೂಡ ಅವರ ಕಾಲದಲ್ಲಿರುವಂಥ ವ್ಯಕ್ತಿಗಳು ಬರೆದಿಟ್ಟಿರುವಂತಹ ಚರಿತ್ರೆಗಳನ್ನೆಲ್ಲ ಕೇಳಿದಾಗ ಒಂದು ಸ್ಪಷ್ಟವಾದಂಥ ಅನುಭವ ನಮಗೆ ಬರುತ್ತೆ. ಹಾಗಾಗಿ ಮಹಾತ್ಮರ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಈ ತಿಂಗಳಲ್ಲಿ ಸಾಧು ಸಜ್ಜನರು, ಮಹಾತ್ಮರು, ಗುರುಗಳು, ಹೀಗೆ ನಿಮ್ಮ ಹಿರಿಯರ ಆಶೀರ್ವಾದ ಸಿಗುವಂಥ ಹಂತ ಇದೆ. ಅದನ್ನು ಕಳ್ಕೊಳ್ಬೇಡಿ. ಎಷ್ಟೋ ಸಲ ನಮ್ಮ ಅಹಂಕಾರ ಮತ್ತು ನಮ್ಮ ಮನಸ್ಸಿನಲ್ಲಿ ಫಸ್ಟೇ ನಮಗೆ ತೀರ್ಮಾನ ಆಗಿರುತ್ತೆ, ಇದೇನೂ ಆಗುವುದಿಲ್ಲ ಹೇಳುವಂಥ ತೀರ್ಮಾನ ಆಗೋಗಿರುತ್ತೆ. ಹಾಗಾಗಿ ಅಂತಹ ತೀರ್ಮಾನಗಳನ್ನು ಬಿಡಬೇಕು. ಎಷ್ಟೋ ಸಲ ನಾವೇ ಮುಂಚಿತವಾಗಿ ನಾವಿದು ಆಗಲ್ಲ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲೂ ಕೂಡ ಆಗಲ್ಲ ಹೇಳಿದಾಗ ಆಗುವಂಥ ಕೆಲಸವೂ ಕೂಡ ನಿಂತು ಹೋಗಿಬಿಡುತ್ತೆ. ನಾವು ಬಸ್ಸಿಗೆ ಹೋಗೋಕ್ಕಿಂತ ಮುಂಚೆನೇ ಲೇಟ್ ಆಗೋಯ್ತಲ್ಲ, ಬಸ್ ಪಾಸ್ ಆಗೋಯ್ತಾ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೇವೆ ಅಲ್ವಾ. ಕೆಲವೊಂದು ಸಲ 10 ನಿಮಿಷ ಲೇಟಾಗೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆಗತ್ತೆ ಹೇಳುವಂಥ ದೃಢವಾದಂಥ ವಿಶ್ವಾಸವನ್ನು ಯಾರೂ ಯಾವುದೇ ಕಾಲಕ್ಕೂ ಕೂಡ ಬಿಡಬಾರದು. ಮನುಷ್ಯನಿಗೆ ಹೋರಾಟದ ಜೀವನ ಮತ್ತು ಮರಳಿ ಯತ್ನ ಮಾಡೋ ಹೇಳುವಂಥ ಜೀವನ ಸದಾಕಾಲ ಮಾಡ್ತಾ ಇರಬೇಕು. ಅದಿಲ್ಲ ಅಂತ ಅದರ ಜೀವನ ಶೂನ್ಯವಾಗಿ ಹೋಗುತ್ತೆ ಅಲ್ವಾ. ಹಾಗಾಗಿ ಅಂತಹ ನಂಬಿಕೆಗಳನ್ನು ಇಟ್ಕೊಳ್ಳಿ. ಎಷ್ಟೋ ಸಲ ನಮ್ಮ ಅಪನಂಬಿಕೆಗಳೇ ಇದಕ್ಕೆಲ್ಲ ಕಾರಣವಾಗಿಬಿಡುತ್ತೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಆಗಿದ ತಕ್ಷಣ ಏನು ಬದಲಾವಣೆ ಆಗಿಬಿಡುತ್ತಾ ಅಂಥೇಳಿ ಆಗಲ್ಲ ಅಂಥೇಳಿ ನಾವು ನಿರ್ಧಾರ ಮಾಡಿದಾಗ ನಮಗೆ ಆ ಕೆಲಸ ಆಗೋದು ಆಗಲಿಕ್ಕೆ ಇಲ್ಲ ಖಂಡಿತ. ಹಾಗಾಗಿ ಆ ವಿಶ್ವಾಸ, ಭಕ್ತಿ, ನಂಬಿಕೆ ಇವೆಲ್ಲವೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಬೇಕು. ವೈದ್ಯರ ಹತ್ರ ಹೋದಾಗ ನಮ್ಮ ಮನಸ್ಸು ಇವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ, ಔಷಧಿಗಳನ್ನು ಕೊಡ್ತಾ ಇದ್ದಾರೆ, ನಮಗೆ ಗುಣ ಆಗತ್ತೆ ಹೇಳುವಂಥ ಒಂದು ಭಕ್ತಿ ಭಾವನೆ ಹೇಗೆ ಒಬ್ಬರ ಮೇಲೆ ಬಹಳ ದೃಢವಾದಂಥ ವಿಶ್ವಾಸ ಇರುತ್ತೋ ಅದೇ ತರಹ ಪ್ರತಿಯೊಂದು ವಿಷಯದಲ್ಲೂ ನಮಗೆ ವಿಶ್ವಾಸ ಇರಬೇಕು. ವಿಶ್ವಾಸೋ ಫಲದಾಯಕ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಆ ವಿಶ್ವಾಸವೇ ಇಲ್ಲ ಅಂತಾದರೆ ಫಲ ಸಿಗುವಂಥದ್ದು ಬಹಳ ಕಷ್ಟ. ಇನ್ನು ತೃತೀಯ ರಾಶಿಯಲ್ಲಿ ರವಿ ಜೊತೆಗೆ ಬುಧನೂ ಕೂಡ ಇದ್ದಾನೆ. ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಸಮಾಧಾನ ಇರೋ ಒಂದು ಹಂತಕ್ಕೆ ನಿಮ್ಮ ಸ್ಕೂಲು, ಕಾಲೇಜಿನಲ್ಲಿ ಪ್ರಗತಿ ಬಹಳ ಮೇಲ್ಮಟ್ಟಕ್ಕೆ ಬರ್ತಾ ಇದೆ. ನಿಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಖುಷಿ, ಸಂತೋಷ ನಿಮಗೂ ಆಗ್ತಾ ಇದೆ. ಎಷ್ಟೋ ಸಲ ನೋಡಿ, ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಪಾಠವನ್ನು, ಪ್ರವಚನವನ್ನು ಮಾಡಿದರೆ ಎಷ್ಟು ಖುಷಿಯಾಗುತ್ತೆ ಅಲ್ವ. ಹಾಗಾಗಿ ಅಂಥ ಸಂತೃಪ್ತಿದಾಯಕವಾದಂಥ ಜೀವನ ನಿಮಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ತೃತೀಯ ರಾಶಿಯ ರಾಹು ಸ್ವಲ್ಪ ಹೊರದೇಶದಿಂದ, ಹೊರಗಡೆ ವ್ಯಕ್ತಿಗಳಿಂದ ಆರ್ಥಿಕವಾದಂಥ ಏನೋ ಒಂದು ಲಾಭಗಳಾಗುತ್ತೆ. ಈ ವಿಷಯದಲ್ಲಿ ಪ್ರಯತ್ನ ಮಾಡಿದ್ದು ಬಹಳ ಒಳ್ಳೆಯ ರೀತಿಯಾದಂಥದ್ದು ಕೊಡುತ್ತೆ. ಎಷ್ಟೋ ಸಲ ಆರ್ಥಿಕವಾದಂಥ ಕಿರಿಕಿರಿ ಚಿಂತೆ ಇರುತ್ತೆ. ಆದರೆ ಅಂಥ ಆರ್ಥಿಕವಾದಂಥ ಕಿರಿಕಿರಿ ಚಿಂತೆ ಈ ತಿಂಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಅನಂತರ ಹೊರದೇಶದಿಂದನೂ ಕೂಡ ಹಣಕಾಸು ಬರುತ್ತೆ. ಹೊರದೇಶಕ್ಕೂ ಪ್ರಯತ್ನ ಮಾಡಿದ್ರೆ ಹೋಗುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಉದ್ಯೋಗ ಕಳ್ಕೊಂಡಂಥ ವ್ಯಕ್ತಿಗಳಿಗೆ ಸ್ವಲ್ಪ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ, ಆ ಉದ್ಯೋಗವೇ ಸಿಗುತ್ತೆ ಹೇಳೋದಕ್ಕಿಂತ ಯಾವುದೋ ಒಂದು ಜೀವನ ಮಾಡುವಂತಹ ಅವಕಾಶ ಇರುವಂಥದ್ದು, ಆರ್ಥಿಕವಾಗಿ ಒಂದು ಹಂತದ ಉದ್ಯೋಗ ಇರುವಂಥದ್ದು ಕೆಲಸ ಸಿಗುತ್ತೆ. ಏನೂ ಇಲ್ಲ, ಏನೂ ಆಗೋದಿಲ್ಲ ಹೇಳುವಂಥದ್ದಿಲ್ಲ, ಒಂದು ಹಂತಕ್ಕೆ ಸಿಗುವಂತಹ ಚಾನ್ಸಸ್ಸು ಕೂಡ ಇದೆ. ಹಾಗಾಗಿ ಆ ಪ್ರಯತ್ನಗಳನ್ನು ಕೂಡ ಹೆಚ್ಚಿನದಾಗಿ ಮಾಡಿ. ಇನ್ನು ಚತುರ್ಥ ರಾಶಿಯ ಶನಿ ನೋಡಿ, ವಾಹನದಿಂದ ಸ್ವಲ್ಪ ಜಾಗ್ರತೆ, ವಾಹನದಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಆಲಸ್ಯತನ, ನಿಧಾನಾಗಿ ಹೇಳುವಂಥದ್ದು, ನಿಧಾನ ಕೆಲಸ ಮಾಡುವಂಥದ್ದು, ಇವತ್ತು ಮಾಡೋದು ನಾಡಿದ್ರೆ ಆಯಿತು ಎಂಬಂಥದ್ದು. ಹಾಗಾಗಿ
ಇವತ್ತು ಮಾಡುವಂಥದ್ದು ಈ ಕ್ಷಣಕ್ಕೆ ಕೆಲಸವನ್ನು ಮಾಡಿ ಮುಗಿಸಬೇಕು, ನಾಳೆ ಮಾಡೋದು ಇವತ್ತೇ ಕೆಲಸ ಮಾಡಬೇಕು. ಹಾಗಾಗಿ ಜೀವನದಲ್ಲಿ ನೀವು ಆಲಸ್ಯತನವನ್ನು ಸ್ವಲ್ಪ ದೂರ ಮಾಡಿಕೊಳ್ಬೇಕು. ನೋಡಿ, ಸ್ವಲ್ಪ ಕಿರಿಕಿರಿ ಚಿಂತೆ ಇರೋದ್ರಿಂದ ಆಲಸ್ಯತನ ಹೇಳುವಂಥದ್ದು ಜಾಸ್ತಿ ಆಗ್ತಾ ಇದೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ ಸುಭಾಷಿತಕಾರರ ಹೇಳಿದ್ರು. ದೊಡ್ಡ ಶತ್ರು ಯಾವುದಪ್ಪ ಮನುಷ್ಯನಿಗೆ ಅಂತಂದರೆ ಆಲಸ್ಯತನವೇ ದೊಡ್ಡದಾದಂಥ ಶತ್ರು. ಬೆಳಿಗ್ಗೆ ಬೇಗನೆ ಏಳೋದು, ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಯಾವ ಕೆಲಸವೋ ಲೌಕಿಕವಾದಂಥ ಒಂದು ಅಲೌಕಿಕವಾದಂಥ ಕೆಲಸ ಯಾವ ಕೆಲಸ ಮಾಡ್ತಿರೋ ಆ ಕೆಲಸದ ಬಗ್ಗೆ ತೀರ್ಮಾನ ಮಾಡಿ ಹೊರಡಬೇಕು. ಫಸ್ಟು ನಾವು ಹೊರಟೇ ಇಲ್ಲ ಅಂತಂದರೆ ಕೆಲಸ ಖಂಡಿತವಾಗೂ ಆಗುವುದಿಲ್ಲ. ಯಾಕಂದರೆ ಇಂಟ್ರ್ಯೂಗೆ ನಾವು ಹೋಗಬೇಕು, ಕೆಲಸ ಸೆಲೆಕ್ಟ್ ಆಗಬೇಕು ಅಂತಂದರೆ ಕೆಲಸ ಸೆಲೆಕ್ಟ್ ಆಗುತ್ತೋ ಇಲ್ಲೋ ಅಂತೇಳಿ ಇಲ್ಲೇ ನಾವು ತೀರ್ಮಾನ ಮಾಡ್ತಾ ಕೂತ್ಕೊಂಡ್ಬಿಡ್ತೇವೆ. ಅಲ್ಲಿ ಆಗುವಂತಹ ತೀರ್ಮಾನ ನಾವು ಮಾಡ್ತೇವೆ. ನಮ್ಮ ಜೀವನದಲ್ಲಿ ನಮ್ಮ ಕೈಯಲ್ಲಿ ಏನು ತೀರ್ಮಾನ ಆಗ್ತದೆಯೋ ಅಷ್ಟೇ ನಾವು ತೀರ್ಮಾನ ಮಾಡಬೇಕೆ ಬಿಟ್ಟರೆ ಅದನ್ನು ಮೀರಿರುವಂಥದ್ದನ್ನು ಭಗವಂತನ ಮೇಲೆ ಹಾಕ್ಬಿಡಬೇಕು. ಭಗವಂತ ನನ್ನ ಕರ್ತವ್ಯನ ಮಾಡ್ತಾ ಇದ್ದೇನೆ, ಏನು ಮಾಡ್ತೇನೆ ನೀನು ಬಿಟ್ಟಿರುವಂಥದ್ದು ಹೇಳುವಂಥದ್ದನ್ನು ಆ ತೀರ್ಮಾನ ನಾವು ಯಾವಾಗ ತೆಗೆದುಕೊಳ್ತೇವೆಯೋ ಆವಾಗ ಬಹಳ ಎತ್ತರಕ್ಕೆ ನಾವು ಬೆಳೆಯುವಂಥ ಸಾಧ್ಯತೆಗಳಿರುತ್ತೆ. ಸಪ್ತಮದ ಗುರು ರಾಶಿಯನ್ನು ನೋಡಲ್ಪಟ್ಟಿದ್ದಾನೆ. ಧಾರ್ಮಿಕವಾದಂಥ ಮನಸ್ಥಿತಿಯನ್ನು ಬಿಡಬೇಡಿ, ಜಾಸ್ತಿ ಪ್ರಯತ್ನಗಳನ್ನು ಮಾಡಿ. ದೈವಾನುಗ್ರಹ ಹೇಳುವಂಥದ್ದು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ, ಮಹತ್ವದ ಅನುಗ್ರಹವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಸಾಧು ಸಜ್ಜನರನ್ನು ಜಾಸ್ತಿಯಾಗಿ ಗುರುಚರಿತ್ರೆ ಪಾರಾಯಣೆ, ಗುರುನಾಮಸ್ಮರಣೆಯನ್ನು ಬಿಡಬೇಡಿ. ಕಷ್ಟ ಇದ್ದಾಗೂ ಕೂಡ ಬಿಡಬೇಡಿ. ಎಷ್ಟೋ ಸಲ ನೋಡಿ, ಹಿಂದೆ 7.5 ಸರಿ ಇದ್ದಾಗ ನೀವೇ ನೋಡಿದ್ರಿ ಎಷ್ಟು ಕಷ್ಟ, ಎಷ್ಟು ಸಮಸ್ಯೆಗಳು ಬಂತು. ಆ ರೀತಿ ಹೋಲಿಸ್ಲಿಕ್ಕೆ ಹೋದ್ರೆ ಇವಾಗ ಬಂದಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ದಾರಿಗಳು ಕೂಡ ಇದೆ. ದಾರಿಗಳು ಇರುವಂಥದ್ದು ಬಹಳ ಮುಖ್ಯ. ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳು ಬಂದಾಗ ಎಲ್ಲೋ ಒಂದು ಕಡೆಗೆ ದಾರಿ, ಎಲ್ಲೋ ಒಂದು ಕಡೆಗೆ ನಿಮ್ಮನ್ನು ಏಳಿಸುವಂಥ ಅವಕಾಶಗಳು ಇವೆಲ್ಲ ಬರುತ್ತೆ. ಆ ಭಗವಂತನು ಕೈ ಬಿಡಲ್ಲ. ಹಾಗಂತಹ ಏರಿಸುವಂತಹ ದಾರಿಗಳನ್ನು, ಬೆಳೆಸುವಂತಹ ದಾರಿಗಳನ್ನು ಭಗವಂತನು ಅನುಗ್ರಹಿಸಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತು ನಕ್ಷತ್ರ ಪರಿಹಾರಗಳನ್ನು ನೋಡೋಣ. ಏನು? ಒಂದನೇದಾಗಿ ಮೂಲ ನಕ್ಷತ್ರವು ಸಾಧ್ಯವಾದರೆ ಗುರುಚರಿತ್ರೆ ಹೇಳುವಂಥ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನು ನೀವು ಕೇಳಿ, ಓದಿ ಅಥವಾ ಶ್ರವಣ ಮಾಡಿ. ಏನು ಎಷ್ಟೋ ಜನ ಪ್ರವಚನ ಮಾಡಿದ್ದಲ್ಲ ಇದೆ ಗುರುಚರಿತ್ರೆ ಬಗ್ಗೆ, ಅದನ್ನೆಲ್ಲ ಕೇಳಿ ನೀವು. ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿದೆ. ಗುರುವಿನ ಆಶ್ರಯವನ್ನು ಪಡೆಯಿರಿ. ಗುರುವಿನ ಅನುಗ್ರಹದಿಂದ ತುಂಬ ಒಳ್ಳೆಯದಾಗ್ತದೆ. ಇನ್ನು ಪೂರ್ವಾಷಾಢ ನಕ್ಷತ್ರದವರು ನೋಡಿ ಚತುರ್ಥದ ಶನಿ ಇದ್ದಾನೆ. ಹಾಗಾಗಿ ಆ ದಿವಸ ನಿಮಗೆ ವಿಶೇಷವಾಗಿ 15ನೇ ತಾರೀಕಿಗೆ ಮಹಾಶಿವರಾತ್ರಿಯೂ ಕೂಡ ಇದೆ. ಶಿವರಾತ್ರಿ ದಿವಸ ರುದ್ರನಿಗೆ ಅಭಿಷೇಕ ಮತ್ತು ರುದ್ರ ಪಾರಾಯಣೆ ಮಾಡುವಂಥದ್ದು, ಭಗವಂತನನ್ನು ಧ್ಯಾನ ಮಾಡುವಂಥದ್ದು, ಈಶ್ವರನ ನಾಮಸ್ಮರಣೆ ಮಾಡುವಂಥದ್ದು, ಹಾಗೆ ಸಾಧ್ಯವಾದರೆ ಉಪವಾಸವನ್ನು ಮಾಡುವಂಥದ್ದು, ಜಾಗರಣೆ ಮಾಡುವಂಥದ್ದು, ಇಂತಹ ಎಲ್ಲ ಕೆಲಸವನ್ನು ಮಾಡಿ 15ನೇ ತಾರೀಕಿಗೆ ಬರಿಬೇಡಿ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವರು ನೀವು ಶಿವನ ಆರಾಧನೆಯನ್ನೇ ಮಾಡಿ. ಯಾಕಂದರೆ ಆ ದಿವಸ ವಿಶೇಷವಾಗಿ ಮಹಾಶಿವರಾತ್ರಿ ಇರುತ್ತೆ. ರತ್ನೈ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತಿ ಚಂಪಕಬಿಲ್ವಪತ್ರಜಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿಧೆ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಎಂಬುದಾಗಿ ಹಿರಿಯರೆಲ್ಲ ಹೇಳ್ತಾರೆ. ಹಾಗಾಗಿ ಅಂತಹ ಶಿವನ ಮಾನಸ ಸ್ತೋತ್ರವನ್ನು ಹೇಳೋಣ. ಶಿವನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಬರಲಿರುವಂಥ ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿ ಆ ಈಶ್ವರನು ಎಲ್ಲರಿಗೂ ಕೂಡ ರಕ್ಷಣೆ ಮಾಡಲಿ ಅಂಥೇಳಿ ಈಶ್ವರನಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.